ಇದರ ನಡುವೆ ಜೈಶಂಕರ್ಗೆ ಅಮೆರಿಕ ಕಾರ್ಯದರ್ಶಿ ಕೂಡ ಕರೆ ಮಾಡಿದ್ದಾರೆ. ಜೈಶಂಕರ್ ಜೊತೆಗೆ ಮಾರ್ಕ್ ರೂಬಿಯೋ ಮಾತುಕತೆಯನ್ನು ಮಾಡಿದ್ದಾರೆ. ಮಾರ್ಕ್ ರೂಬಿಯೋ ಬೆಳಿಗ್ಗೆ ಪಾಕಿಸ್ತಾನದವ್ರ ಜೊತೆಗೆ ಕೂಡ ಮಾತನಾಡಿದ್ರು. ಈಗ ಇಂಡಿಯಾ ಜೊತೆಗೆ ಮಾತನಾಡಿ ಭಾರತಕ್ಕೆ ಸಂಪೂರ್ಣ ಬೆಂಬಲ ಇದೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಎಲ್ಲ ರೀತಿಯ ಅಂತ ಬೆಂಬಲ ನೀಡ್ತೀವಿ. ಈಗಾಗಲೇ ಆತಂಕಕಾರಿ ಬೆಳವಣಿಗೆ ಏನಾಗ್ತಾ ಇದೆ ಭಾರತದಲ್ಲಿ, ಇನ್ಫ್ಯಾಕ್ಟ್ ಆತಂಕಿಗಳು ಏನು ಹಮ್ಲಾ ಮಾಡಿದ್ರು, ನಮ್ಮ ಮೇಲೆ ಏನು ದಾಳಿ ಮಾಡಿದ್ರು, ಅದರ ವಿರುದ್ಧವಾಗಿ ಕಾರ್ಯಾಚರಣೆಗೆ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಅಮೆರಿಕ ಕಾರ್ಯದರ್ಶಿ ನೇರವಾಗಿ ಜೈಶಂಕರ್ಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಈಗ ಪ್ರಧಾನಿ ನಿವಾಸದಲ್ಲಿ ನಡೀತಾ ಇರುವಂಥ ಸಭೆ, ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಭಾರತಕ್ಕೆ ಈಗ ಬೆಂಬಲವನ್ನು ಕೊಡ್ತಾ ಇದೆ. ಪ್ರಮುಖವಾಗಿ ಅಮೆರಿಕ ಈಗ ಎರಡೂ ದೇಶಗಳ ನಡುವೆ ಮಾತಾಡ್ತಾ ಇರುವಂಥದ್ದು, ಎಲ್ಲ ರೀತಿಯ ಬೆಂಬಲ ಕೊಡೋದಾಗಿ ಭಾರತಕ್ಕೆ ಈಗ ಭರವಸೆ ಕೊಟ್ಟಿದ್ದಾರೆ. ಇದರ ನಡುವೆ ಇದೇ ರೂಬಿಯೋ ಅವರು ಪಾಕಿಸ್ತಾನದ ಆರ್ಮಿ ಚೀಫ್ ಅವ್ರ ಜೊತೆಗೂ ಕೂಡ ಮಾತನಾಡಿದರೆ, ಅಲ್ಲೂ ಕೂಡ ಮಾತುಕತೆ ತುಂಬ ಜೋರಾಗಿ ನಡೀತಾ ಇದೆ. ಒಟ್ಟಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಂದು ಆಂತರಿಕವಾಗಿ ಭಾರತ ಏನೆಲ್ಲ ಮಾಡಬೇಕು, ರಕ್ಷಣಾತ್ಮಕವಾದಂಥ ವಿಚಾರಗಳ ಬಗ್ಗೆ ಅದು ಕೂಡ ಮಾತನಾಡ್ತಿದ್ದಾರೆ. ಜೊತೆಗೆ ಮಿಲಿಟರಿ ವಿಚಾರಗಳ ಬಗ್ಗೆ ಕೂಡ ಮಾತನಾಡಲಾಗ್ತಾ ಇದೆ. NSA ಅಜಿತ್ ದೋವಾಲ್ ಕೂಡ ಪ್ರಧಾನಿಯವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ 3 ಪಡೆಗಳ ಮುಖ್ಯಸ್ಥರ ಸಭೆ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಅಂತಾರಾಷ್ಟ್ರೀಯ ಸಮುದಾಯದಿಂದಲೂ ಕೂಡ ಭಾರತಕ್ಕೆ ಹೆಚ್ಚಿನ ಒತ್ತಡಗಳು ಕೂಡ ಬರೋದಕ್ಕೆ ಆರಂಭವಾಗಿದೆ. ಆದರೆ ಭಾರತ ಸಹಜವಾಗಿ ತನ್ನ ನಿಲುವನ್ನು ಸ್ಪಷ್ಟವಾಗಿ ಹೇಳಿರುತ್ತೆ, ಏನು ಮಾತುಕತೆ ಮಾಡಿರುತ್ತೆ. ಜೊತೆಗೆ ಈ ಒಂದು ಹಂತದಲ್ಲಿ ಭಾರತ ನಾವೇನಾದರೂ ಸುಮ್ಮನೆ ಇರಬೇಕಾದ್ರೆ ಅಥವಾ ನಮ್ಮಿಂದ ಡಿಎಸ್ಕಲೇಷನ್ಸ್ ಆಗಬೇಕಾಗಿರುವಂಥ ಸಂದರ್ಭದಲ್ಲಿ ನಮ್ಮದು ಕೂಡ ಕೆಲವೊಂದಿಷ್ಟು ಬೇಡಿಕೆ ಪಟ್ಟಿಗಳಿರುತ್ತೆ. ಅದೆಲ್ಲವನ್ನೂ ಕೂಡ ನೀವು ಪಾಕಿಸ್ತಾನದಿಂದ ಸಲ್ಲಿಸಬೇಕಾಗತ್ತೆ. ಪಾಕಿಸ್ತಾನದಿಂದ ವಿವರವಾಗಿ ನಮಗೆ ಆ ಬೇಡಿಕೆ ಪೂರೈಕೆ ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಕಂಡೀಷನ್ ಹಾಕಿದ್ರು ಕೂಡ ಅಚ್ಚರಿ ಏನಿಲ್ಲ. ಹೀಗಾಗಿ ಹಿಂದೆಗಡೆ ಒಂದು ಕಡೆಗೆ ವಾರ ಆರಂಭವಾಗಿದ್ರೆ ಬ್ಯಾಕ್ ಚಾನಲ್ ಟಾಕ್ಸ್ಗಳು ತೆರೆ ಹಿಂದೆ ಸಾಕಷ್ಟು ಬೆಳವಣಿಗೆ ಆಗ್ತಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಭಾರತಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಅಮೆರಿಕ ಘೋಷಣೆ ಮಾಡಿದೆ. ಈ ನಡುವೆ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಇಲ್ಲಿ ಗಮನ ಹರಿಸಲೇಬೇಕಾಗುತ್ತೆ. ಭಾರತದ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಒಂದು ಮೀಟಿಂಗ್ ಇರಬಹುದು, ಹಾಗೆಯೇ ನಮ್ಮ ರಕ್ಷಣಾ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸದೃಢವಾಗಿದೆ, ನಮ್ಮಲ್ಲಿರುವ ವೆಪನ್ಸ್ಗಳು ಎಷ್ಟರ ಮಟ್ಟಿಗೆ ಸದೃಢವಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಇದ್ವಿ.